ಹಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೂರ್ಯ ಆಕಾಶದಿಂದ ಉದಯಿಸಿದ್ದಾನೆ. ಆಬ್ವಿಯಸ್ಲಿ ಸೂರ್ಯ ಆಕಾಶದಿಂದಲೇ ಉದಯಿಸೋದು, ಭೂಮಿಯಿಂದಲ್ಲ. ಈಗ ಅಮ್ಮ ನನಗೆ ಸ್ವಲ್ಪ ಪಾತ್ರೆ ತೊಳಿ ಅಂತ ಹೇಳಿದರು. ಇವತ್ತು ಸಂಡೇ ರಜೆ ಆಗಿರೋದ್ರಿಂದ ಸ್ವಲ್ಪ ಬೇಗ ಇದ್ದಿದ್ದೆ. ಇವತ್ತು ಪಾತ್ರೆ ಕೂಡ ಸ್ವಲ್ಪ ರಾಶಿ ಇತ್ತು. ಹಾಗಾಗಿ ಇಷ್ಟು ರಾಶಿ ಪಾತ್ರೆಯನ್ನೆಲ್ಲ ಒಟ್ಟಿಗೆ ಹಾಕಿ ಹೊರಗಡೆ ತಗೊಂಡೋಗಿ ಅದನ್ನು ಚಂದ ಮಾಡಿ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮಿತ್ರರೇ. ನೋಡಿ ಪಾತ್ರೆ ಹೇಗೆ ತಿಕ್ಕೋದು ಅಂತ ನಾನು ನಿಮಗೆ ತೋರಿಸಿಕೊಡ್ತೇನೆ. ನೋಡಿ ಎಷ್ಟು ಸ್ಟೈಲಾಗಿ ಪಾತ್ರೆ ತೊಳಿತಾ ಇದ್ದೇನೆ ನಾನು. ಪಾತ್ರೆ ಕ್ಲೀನ್ ಮಾಡಲಿಕ್ಕೆ ಒಂದು ವೈಬ್ ಬೇಕು, ಒಂದು ಟ್ಯಾಲೆಂಟ್ ಬೇಕು ಮಿತ್ರರೇ. ಆಗ ಮಾತ್ರ ಪಾತ್ರೆ ಕ್ಲೀನ್ ಮಾಡಿ ಚೆಂದ ಆಗೋದು. ಹೀಗೆ ನಾವು ಸ್ವಲ್ಪ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಪಾತ್ರೆ ತೊಳೆದ್ರೆ ನಮ್ಮ ಪಾತ್ರೆ ಚಕ ಚಕ ಅಂತ ಮಿಂಚ್ತದೆ. ನೋಡಿ, ಈ ರೀತಿಯಾಗಿ ಡ್ಯಾನ್ಸ್ ಮಾಡಬೇಕು ನೀವು ಪಾತ್ರೆ ತೊಳೆಯುವಾಗ. ಮತ್ತು ಅಮ್ಮ ಬೈದ್ರೆ ನನಗೆ ಹೇಳಬೇಡಿ ಆಯಿತಾ ಮಿತ್ರರೇ. ಸೊ ಮಿತ್ರರೇ, ನೀವೇನಾದರೂ ನನ್ನ ಚಾನಲ್ ನೀವು ಲೈಕ್ ಮಾಡಲಿಲ್ಲ, ಶೇರ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಿತ್ರರೇ. ಇವತ್ತು ಇಡ್ಲಿಯ ತಟ್ಟೆ ತುಂಬ ಇತ್ತು ತೊಳಿಲಿಕ್ಕೆ. ಅದಕ್ಕೆ ಬೇಗ ಬೇಗ ಸೂಪರ್ ವುಮನ್ ಥರ ಇಡ್ಲಿ ತಟ್ಟೆಯನ್ನು ಚಂದ ಮಾಡಿ ಕ್ಲೀನ್ ಮಾಡ್ತಾ ಹೋದೆ ಮಿತ್ರರೇ. ನಾನು ತೆಂಗಿನ ಮರದಡಿ ಮೊಬೈಲ್ ಸ್ಟ್ಯಾಂಡ್ ಇಟ್ಟು ವಿಡಿಯೋ ಮಾಡ್ತಾ ಇದ್ದೆ. ನನ್ನ ಮೊಬೈಲ್ಗೆ ಬೊಂಡೆ ಬೀಳಲಿಕ್ಕೆ ಸ್ವಲ್ಪ ಇದ್ದದ್ದು. ಅದಕ್ಕೆ ಓಡಿ ಹೋಗಿ ನಾನು ಮೊಬೈಲ್ ಸ್ಟ್ಯಾಂಡ್ ತೆಗೆದೆ ಮಿತ್ರರೇ. ಈ ಪಾತ್ರೆ ತೊಳೆಯುವ ನಡುವಲ್ಲಿ ಸ್ವಲ್ಪ ಮೈಕಲ್ ಜಾಕ್ಸನ್ ಥರ ಡ್ಯಾನ್ಸ್ ಮಾಡುವಂತ ಹೋದೆ. ಅದು ಜಾಕ್ಸನ್ ಮೈಕಲ್ ಆಗಿ ಕಾಲಿಗೆ ಪೆಟ್ ಮಾಡಿಕೊಂಡೆ. ಸೊ ಫೈನಲಿ ಮಿತ್ರರೇ, ನಾನು ಎಲ್ಲ ಪಾತ್ರೆಯನ್ನು ತಿಕ್ಕಿ ಚಮಕ್ಕಾಗಿ ರೆಡಿ ಮಾಡಿ ಇಷ್ಟು ಪಾತ್ರೆ ತೊಳೆದಿದ್ದೇನೆ. ಈಗ ನಂಗೆ ಒಂದು ಹೇಳಿ, ನಿಮ್ಮ ಮನೆಯಲ್ಲಿ ಈ ರೀತಿಯದ್ದು ಇಡ್ಲಿಯದ್ದು ತಟ್ಟೆ ಇದೆಯಾ? ನೋಡಿ, ಎಂತ ಸಾಹಸ ಮಾಡಿದ್ರೆ ತೆಗಿಲಿಕ್ಕೆ ಆಗುದಿಲ್ಲ. ಆಕ್ಚುಲಿ ಇದು ಹುಟ್ಟುವಾಗ್ಲಿ ಟ್ವಿನ್ಸ್ ಆಗಿ ಹುಟ್ಟಿದೆ. ಈ ರೀತಿ ತಟ್ಟೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದು ನಮ್ಮ ಮನೆಯಲ್ಲಿರುವ ಬಬ್ಲು ಮತ್ತೆ ವೈಟಿ, ಇವರಿಗೆ ಹಲ್ಲು ತಿಕ್ಲಿಕ್ಕೆ ಬ್ರಷ್ ಇಟ್ಟು ಬಿಟ್ಟಿದ್ದಾರೆ ನನ್ನಮ್ಮ. ಇನ್ನು ಹಕ್ಕಿಗೆ ಹಲ್ಲಿರ್ತದೆ ಕೇಳ್ಬೇಡಿ, ನಮ್ಮ ಮನೆಯಲ್ಲಿರುವ ಹಕ್ಕಿ ಸ್ಪೆಷಲ್, ಅದಕ್ಕಾಗಿ ಅದಕ್ಕೆ ಹಲ್ಲಿದೆ ಆಯ್ತಾ. ಪಾತ್ರೆಯನ್ನೆಲ್ಲ ಗಿಜಿ ಗಿಜಿ ತೊಳೆದಾಯ್ತು. ಈಗ ನನ್ನ ಹೊಟ್ಟೆಗೆ ಹಸಿವಾಗ್ತಿರೋದ್ರಿಂದ ಹೊಟ್ಟೆ ಗಟ್ಟಿ ಮಾಡ್ಲಿಕ್ಕೆ ಅಮ್ಮ ಇಡ್ಲಿ ಮಾಡಿಟ್ಟಿದ್ದಾರೆ. ಈ ಇಡ್ಲಿಯನ್ನು ಈಗ ನಾನು ತಿಂದು ಬರ್ತೇನೆ ಮಿತ್ರರೇ, ವೆಯ್ಟ್ ಮಾಡಿ. ಇಡ್ಲಿಯನ್ನು ತಿಂದಾಯ್ತು. ಈಗ ಇಡೀ ಮನೆಯನ್ನು ಶಕ್ತಿಮಾನ್ ತರ ಕ್ಲೀನ್ ಮಾಡುವಂತಹ ಟೈಮ್ ಬಂದಿದೆ. ಚಲೋ, ಲೆಟ್ಸ್ ಗೋ ಮಿತ್ರರೇ. शक्ति शक्ति शक्तिमान, शक्ति शक्ति शक्तिमान, शक्तिमान, शक्ति शक्ति शक्तिमान, शक्ति शक्ति शक्तिमान, शक्ति शक्ति शक्तिमान, शक्ति शक्ति शक्तिमान, शक्तिमान. ಸೊ ಫೈನಲಿ ನನ್ನ ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ಮುಗೀತು. ಇಷ್ಟು ಹೊತ್ತು ಹಾರ್ಟ್ ಅಟ್ಯಾಕ್ ಆಗದೆ ನೀವೆಲ್ಲ ಶಕ್ತಿಮಾನ್ ಪದ್ಯ ಕೇಳಿದ್ದಕ್ಕೆ ಧನ್ಯವಾದಗಳು ಮಿತ್ರರೇ. ಇವತ್ತು ನನ್ನ ತಮ್ಮನ ಬರ್ತ್ಡೇ ಇರೋದ್ರಿಂದ ನನ್ನಮ್ಮ ಇವತ್ತು ಸ್ಪೆಷಲ್ ಆಗಿ ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನಂಗೆ ಬಿರಿಯಾನಿ ಮುಕ್ಲಿಕ್ಕೆ ಮಾತ್ರ ಬರುದು, ನಂಗೆ ಬಿರಿಯಾನಿ ಮಾಡ್ಲಿಕ್ಕೆ ಬರುದಿಲ್ಲ. ಅದಕ್ಕೆ ಅಮ್ಮನಿಗೆ ಸ್ವಲ್ಪ ಸಮಾಧಾನ ಆಗ್ಲಿ ಅಂತ ನಾನು ಹೊರಗಡೆ ಪಾತ್ರೆ ಎಲ್ಲ ಚಂದ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಮತ್ತೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದ್ದೇನೆ, ಯಾಕಂದ್ರೆ ಅಮ್ಮನಿಗೆ ಸಿಟ್ಟು ಬರಬಾರ್ದಲ್ಲ ಎಂತ ಸಹ ಕೆಲಸ ಮಾಡ್ಲಿಲ್ಲ ಅಂತ, ಅದಕ್ಕೋಸ್ಕರ. ಸೊ ಈಗ ಅಮ್ಮ ಹೇಗೆ ಬಿರಿಯಾನಿ ಪ್ರಿಪೇರ್ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸಿಕೊಡ್ತೇನೆ. ಲೆಟ್ಸ್ ಗೋ ಮಿತ್ರರೇ, ಚಲೋ. ನಾ ಚಂದ ಮಾಡಿ ವಿಡಿಯೋ ಮಾಡುವ ಅಂತ ಇದ್ದೆ ಮಿತ್ರರೇ, ಬಟ್ ಅಮ್ಮ ನೋಡಿ ಅಮ್ಮ ರೆಡಿ ಮಾಡಿ ಇಟ್ಟಾಗಿದೆ ಗ್ರೇವಿ ಎಲ್ಲ. ನೋ ಯೂಸ್, ನೋ ಯೂಸ್. ನೀವು ಅಳ್ಬೇಡಿ, ನಾನು ನೆಕ್ಸ್ಟ್ ಟೈಮ್ ನಿಮಗೆ ಅಮ್ಮ ಹೇಗೆ ಬಿರಿಯಾನಿ ಮಾಡ್ತಾರೆ ಅಂತ ತೋರಿಸಿಕೊಡ್ತೇನೆ, ಆಯ್ತಾ ಮಿತ್ರರೇ. ನಿಮಗೆ ಅಟ್ಲೀಸ್ಟ್ ಬಿರಿಯಾನಿ ರೈಸ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೇನೆ. ಒಂದು ದೊಡ್ಡ ಬನಲೆ ಹೀಗೆ ಇಟ್ಟು ಅದಕ್ಕೆ ಒಂದು ಕೊಡಪನದಲ್ಲಿ ನೀರು ಸುರಿಬೇಕು ಹೀಗೆ. ಆಮೇಲೆ ಏಲಕ್ಕಿ ಮತ್ತೆ ಲವಂಗ ಸ್ವಲ್ಪ ಹಾಕೊಳ್ಬೇಕು. ಇದೆಂತ ಹಾಕುದು? ಚಕ್ಕೆ, ಎಂತ ಎಲೆ? ಕಳ್ಳುಪ್ಪು. ಎಷ್ಟು ಕ್ವಾಂಟಿಟಿ ಉಪ್ಪು? ನಿನ್ಗೆ ನೀನ್ ಬಾಯಿ ಮುಚ್ಚಿ ತಿನ್ನು. ಸೊ ನೋಡಿ ಮಿತ್ರರೇ, ಜಾಸ್ತಿ ಮಾತಾಡಿದ್ರೆ ಅಮ್ಮ ಬೈತಾರೆ. ಸೊ ನೀರು ಬಿಸಿ ಆಗ್ಲಿಕ್ಕೆ ಈ ರೀತಿ ಪಾತ್ರೆಯನ್ನು ಮುಚ್ಚಿಡ್ಬೇಕು. ಇದು ಬಿರಿಯಾನಿ ಇಡ್ಲಿಕ್ಕೆ ಹಾಕ್ಲಿಕ್ಕೆ ಉಂಟು. ಇದನ್ನು ಪುದೀನ ಸೊಪ್ಪು ಹಾಕ್ಲಿಕ್ಕೆ ಉಂಟು. ಬಿರಿಯಾನಿ ಬಾಯಿ ಮುಚ್ಚಿ ಕುತ್ಕೊಂಡು. ಪುದೀನ ಸೊಪ್ಪು ಬಿರಿಯಾನಿಗೆ ಹಾಕಿ ಹಾಕುದು? ಮೇಲ್ಗೆ ಇಟ್ಟಾಡಿ ಅದ ಮೇಲೆ ಹಾಕ್ಲಿಕ್ಕೆ, ಮೇಲೆ ಇದು ನಂಗೆ ಸ್ವಲ್ಪ ಸಿಗ್ತದ? ತೆಗಿತೇನೆ ಸ್ವಲ್ಪ. ಕೊಟ್ಟೆ ದ್ರಾಕ್ಷಿ ನೋಡಿ ಮಿತ್ರರೇ, ಜಾಸ್ತಿ ಹೊತ್ತು ಇನ್ನು ಕಿಚನ್ ರೂಮಲ್ಲಿ ನಿಂತ್ಕೊಂಡು ಅಮ್ಮನ ಜೊತೆ ಜಕ್ಕೆ ಮಾತಾಡಿದರೆ ಸಿಗೋ ಬಿರಿಯಾನಿ ಕೂಡ ಲೆಸ್ ಆಗ್ತದೆ ಅಂತ ಸುಮ್ಮನೆ ಅದೇ. ಆಮೇಲೆ ಈ ರೀತಿ ನೀರು ಬಿಸಿ ಆದಮೇಲೆ ಅದನ್ನು ಓಪನ್ ಮಾಡಿ ನಾವು ಫಸ್ಟಿಗೆ ಹಾಕಿರ್ತೇವಲ್ಲ ಇಂಗ್ರೀಡಿಯೆಂಟ್, ಅದನ್ನು ಈ ರೀತಿ ತೆಗಿಬೇಕು. ಯಾಕಂದರೆ ಅದು ಊಟ ಮಾಡುವಾಗ ಲವಂಗ ಚಕ್ಕೆ ಅದೆಲ್ಲ ಸಿಕ್ಕಿದರೆ ಊಟ ಮಾಡಲಿಕ್ಕೆ ಒಳ್ಳೆ ಆಗೋದಿಲ್ಲ, ಅದಕ್ಕೋಸ್ಕರ.
ನನಗೆ ಜೋರು ಹೊಟ್ಟೆ ಹಸಿವಾಗ್ತಾ ಇರೋದ್ರಿಂದ ಅಮ್ಮ ಸ್ವಲ್ಪ ಕಬಾಬ್ ಮಾಡಿ ಕೊಟ್ರು ಮಿತ್ರರೇ. ಕಮ್ಮನೆ. ಯಮ್ಮಿ. ಬಿರಿಯಾನಿ ರೈಸ್ ಹೇಗೆ ಮಾಡ್ತಾರೆ ಅಂತ ತೋರಿಸುವಂತಿದ್ದೆ, ಬಟ್ ನೋ, ನನ್ನ ಮಗನ್ ಸಹ ರೆಡಿ ಮಾಡಿ ಆಗಿದೆ. ರೂಮ್ಗೆ ಪದೇ ಪದೇ ಹೋಗಿ ಅಮ್ಮನಿಗೆ ಡಿಸ್ಟರ್ಬ್ ಮಾಡಿದರೆ ಈ ಸೌಂಡಲ್ಲೇ ನನಗೆ ಬಾರಿಸ್ಲಿಕ್ಕಿದ್ದಾರೆ ಅಂತ ಸುಮ್ಮನೆ ಅದೇ. ನೋಡಿ ಮಿತ್ರರೇ, ಈ ರೀತಿ ಅದು ಬಿರಿಯಾನಿಯದು ಅಕ್ಕಿ ಹಾಕಿ ಹೀಗೆ ಚಂದ ಬೇಯಿಸಬೇಕು. ಆಮೇಲೆ ಇದನ್ನು ತೆಗೆದು ಮತ್ತೊಂದು ಪಾತ್ರೆಗೆ ಹಾಕಬೇಕು. ಫೈನಲ್ ಈಗ ಬಿರಿಯಾನಿ ಆಗಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೇನೆ. ಹಸಿವು ತಡಿಲಿಕ್ಕಾಗದೆ ಕಿಚನ್ ರೂಮಿಗೆ ಹೋದೆ. ಫೈನಲಿ ಬಿರಿಯಾನಿ ರೆಡಿಯಾಗಿತ್ತು. ನೋಡಿ, ಬಿರಿಯಾನಿ, ಸ್ಪೆಷಲ್ ಬಿರಿಯಾನಿ. ಸೊ ಫೈನಲಿ ಮಿತ್ರರೇ, ಅಮ್ಮ ಮಾಡಿರುವಂತಹ ಬಿಸಿ ಬಿಸಿಯಾದ ಬಿರಿಯಾನಿಯನ್ನು ಪ್ಲೇಟಿಗೆ ಹಾಕೊಂಡ್ಬಂದು ಟೇಬಲಲ್ಲಿ ಕೂತ್ಕೊಂಡು ಚಂದ ಮಾಡಿ ತಿಂದೆ. ನನ್ನ ತಮ್ಮನ ಬರ್ಡೇ ಅಂತ ಅವನ ಫ್ರೆಂಡ್ಸ್ ಅವನಿಗೋಸ್ಕರ ಕೇಕ್ ತಗೊಂಡ್ಬಂದಿದ್ರು. ಅದ ಹೆಸರಿಗೆ ಮಾತ್ರ ಅವನಿಗೆ. ಅದನ್ನು ತಿಂದು ಮುಗಿಸಿದ್ದು ನಾನೇ ಮಿತ್ರರೇ. ತುಂಬ ಯಮ್ಮಿ ಆಗಿತ್ತು. ಫೈನಲಿ ಮಿತ್ರರೇ, ಬಕ್ಕಸುರಿ ಥರ ತಿಂದು ಅಮ್ಮನ ಕಾಲಲ್ಲಿ ಬಂದು ಮಲ್ಕೊಂಡೆ. ಸೊ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಾನು ನಿಮಗೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.